ನಮಸ್ತೆ. ನಾನು ನಿಮ್ಮ ಪುಷ್ಪಾಂಜಲಿ. ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಇವತ್ತು ನಾಳೆ ಅಮ್ಮನ ಮನೆ ಗೃಹ ಪ್ರವೇಶ ಇದೆ. ಸೊ ಸಂಜೆ ಪೂಜೆಗೆ ಅಂತ ಹೇಳಿ ಎಲ್ಲ ರೆಡಿ ಆಗಿದ್ದೀನಿ. ಮಕ್ಕಳು ರೆಡಿ ಆಗ್ತಿದ್ದಾರೆ. ಇನ್ನು ಈ ಸೀರೆ ಬಂದು ಆ್ಯಕ್ಚುಲಿ ನಾನು ಒಂದು ಬ್ಲಾಗಲ್ಲಿ ನಿಮ್ಮ ಜೊತೆ ಶೇರ್ ಮಾಡ್ಕೊಂಡಿದ್ದೆ. ಇದು ನಾನು ಸೀರೆ ಅನ್ನೋದಕ್ಕಿಂತ ಇದು ಒಂದು ಕಟ್ ಪೀಸು. ಅಂದರೆ ಈಗ ಲೆಹೆಂಗಾನೋ ಇಲ್ಲ ಅಂತಂದರೆ ಗೌನ್ ಸ್ಟಿಚ್ ಮಾಡ್ಸೋಕ್ಕೆ ಇಲ್ಲ ದುಪ್ಪಟಾಸ್ಗೆ ಅಂತ ಹೇಳಿ ಇದನ್ನು ಯೂಸ್ ಮಾಡ್ತಾರೆ. ಸೊ ಅದನ್ನು ನಾನು ಸೀರೆಗೆ ಅಂತ ಹೇಳಿ ಕಟ್ ಮಾಡಿಸ್ಕೊಂಡೆ. ಸುಮಾರು 5.5 ಮೀಟ್ರ್ ಕಟ್ ಮಾಡಿಸಿದ್ದೀನಿ. ಇದಕ್ಕೆ ಕಾಂಬಿನೇಷನ್ ಆಗಿ ಬ್ಲೌಸ್ ಮಿಕ್ಸ್ ಮ್ಯಾಚ್ ಮಾಡಿದ್ದೀನಿ. ಸೊ ಈ ಕಲರ್ ಬ್ಲೌಸ್ ನನ್ನ ಹತ್ರ ಇರಲಿಲ್ಲ ಯಾವುದೂ. ಯೂಶ್ವಲಿ ರೆಡ್ಡು, ಬ್ಲೂ, ಪಿಂಕು, ಗ್ರೀನು ಇವೆಲ್ಲ ಒಂಥರ ಕಾಮನ್ ಕಲರ್ಸ್ ಆಗುತ್ತೆ. ಸೊ ಇದು ಸ್ವಲ್ಪ ಡಿಫ್ರೆಂಟ್ ಆಗಿರಲಿ ಅಂತ ಹೇಳಿ ನಾನು ಈ ಕಲರ್ನ ಚೂಸ್ ಮಾಡಿಕೊಂಡೆ. ಹೇಗಿದೆ ಕಾಂಬಿನೇಷನ್ ಅಂತ ಹೇಳಿ ನನಗೆ ಕಮೆಂಟಲ್ಲಿ ತಿಳಿಸಿ. ಇನ್ನು ಈ ಸೀರೆ ವಿಚಾರಕ್ಕೆ ಬಂದರೆ ಪ್ಲೀಟ್ಸ್ ಆಗಿರ್ಬೋದು ಮತ್ತು ಸೆರಗಾಗಿರ್ಬೋದು ತುಂಬ ಚೆನ್ನಾಗಿ ಕುತ್ಕೊಳ್ಳುತ್ತೆ. ಅಂದರೆ ನೆರಿಗೆ ಸೆರಗು ಎರಡೂ ಸೇಮ್, ಅದೇ ರಿಪೀಟ್ ಹೇಳ್ತಿದ್ದೀನಿ ಅನ್ಕೋತೀನಿ. ತುಂಬ ಚೆನ್ನಾಗಿ ಕೂತ್ಕೊಳ್ಳುತ್ತೆ ಮತ್ತು ಹರಡೋದು ಆ ಥರ ಏನೂ ಇಲ್ಲ. ಉಡೋದಕ್ಕೂ ತುಂಬ ಕಂಫರ್ಟಬಲ್ ಆಗಿದೆ ಮತ್ತು ಕ್ಯಾರಿ ಮಾಡೋದಕ್ಕೂ ಅಷ್ಟೇ ತುಂಬ ಕಂಫರ್ಟಬಲ್ ಆಗಿದೆ ಅಂತಲೇ ಹೇಳ್ಬೋದು. ಆದರೆ ನನಗೆ ಒಂದು ಈ ಸೀರೆಯಲ್ಲಿ ಮಿಸ್ಟೇಕ್ ಅಂತ ಹೇಳಿ ಏನು ಅನ್ನಿಸ್ತು ಅಂತಂದರೆ ಸ್ವಲ್ಪ ಉದ್ದ ಇರೋರಿಗೆ ಇದು ಸಾಕಾಗಲ್ಲ ಅಂತ ಹೇಳಿ ಅನ್ನಿಸ್ತು. ಅಂದರೆ ನನ್ನ ಹೈಟ್ ಇರೋರು ಇಲ್ಲ ಮೀಡಿಯಮ್ ಹೈಟ್ ಇರೋರಿಗೆ ಸರಿ ಹೋಗುತ್ತೆ. ಆದರೆ ಸ್ವಲ್ಪ ಹೈಟ್ ಜಾಸ್ತಿ ಇರೋರಿಗೆ ಇದು ಏನು ನಾವು ನೆರಿಗೆ ಇಡ್ತೀವಿ ಅಲ್ವಾ, ಅದು ಸ್ವಲ್ಪ ತುಂಡ ಆಗ್ಬೋದು ಅಂತ ಹೇಳಿ ಅನ್ನಿಸ್ತು ನನಗೆ. ಸೊ ಅಷ್ಟು ಬಿಟ್ಟರೆ ಸೀರೆ ಮಾತ್ರ ನಿಜವಾಗ್ಲೂ ತುಂಬಾ ಚೆನ್ನಾಗಿದೆ ಅಂತ ಹೇಳ್ಬೋದು. ನೋಡೋದಕ್ಕೂ ಅಷ್ಟೇ ಲುಕ್ ವೈಸ್ ತುಂಬಾ ಗೆಟಪ್ ಇದೆ ಅಂತ ಹೇಳಿ ಮಕ್ಕಳು ಎಲ್ಲ ಹೇಳ್ತಾ ಇದ್ರು. ಸೊ ಈಗ ನೆಕ್ಸ್ಟ್ ನೀವು ಹೇಳಬೇಕು ನನಗೆ ಯಾವ ರೀತಿ ಇದೆ ಅಂತ ಹೇಳಿ. ಸೊ ಇನ್ನು ಇದರ ಲಿಂಕ್ ಎಲ್ಲ ನೀವೇನಾದರೂ ಕೇಳಿದ್ರೆ ಖಂಡಿತ ಇಲ್ಲ, ಯಾಕಂದರೆ ನಾನು ಯಾವುದೇ ಒಂದು ಪೇಜ್ ಒಂದು ಫೋನ್ ಕಾಲ್ ಬಂದುಬಿಡ್ತು. ಆಗಲೇ ಹೇಳ್ತಿದ್ದಂಗೆ ಅದೇ ಲಿಂಕ್ ಎಲ್ಲ ಯಾವುದೂ ಇಲ್ಲ, ಯಾಕಂದರೆ ನಾನು ಯಾವುದೇ ಒಂದು ಪೇಜಲ್ಲಿ ಇದನ್ನು ಪರ್ಚೇಸ್ ಮಾಡಿರೋದು ಅಲ್ಲ. ನಾರ್ಮಲ್ ನಾನು ಕಟ್ ಪೀಸ್ ಶಾಪಲ್ಲಿ ಹೋಗ್ತೀನಿ ಅಲ್ವಾ, ರಾಜಾ ಮಾರ್ಕೆಟ್, ಅಲ್ಲಿ ಇದನ್ನು ನಾನು ಕಟ್ ಮಾಡಿಸ್ಕೊಂಡಿರೋವಂಥದ್ದು. ಇನ್ನು ಮೇಕಪ್ ಎಲ್ಲ ನಾನೇ ಸಿಂಪಲ್ಲಾಗಿ ಮಾಡ್ಕೊಂಡಿದ್ದೀನಿ. ಯಾವುದೇ ಒಂದು ಮೇಕಪ್ ಆರ್ಟಿಸ್ಟ್ನೆಲ್ಲ ಇವತ್ತಿಗೆ ಕರೆಸಿಲ್ಲ, ನಾಳೆಗೆ ಅಂದ್ಕೊಂಡಿದ್ದೀನಿ. ನಾಳೆ ಫಂಕ್ಷನ್ಗೆ ಕರೆಸ್ತಾ ಇದ್ದೀನಿ. ಸೊ ಸಿಂಪಲ್ಲಾಗಿ ಏನೋ ಒಂದು ನನಗೆ ಬಂದಿದ್ದ ಹೇರ್ ಸ್ಟೈಲ್ನ ಮಾಡಿಕೊಂಡು ಸಣ್ಣ ಪುಟ್ಟ ಗೊತ್ತಿರೋವಂಥ ಮೇಕಪ್ ಟ್ರಿಕ್ಸ್ನ ಯೂಸ್ ಮಾಡಿ ಮಾಡ್ಕೊಂಡಿದ್ದೀನಿ. ಸಾಕು ಇಷ್ಟು ನೈಟ್ಗೆ ಇಷ್ಟು ಅಂತ ಹೇಳಿ. ಸೊ ಫೈನಲಿ ಈ ರೀತಿ ಎಲ್ಲ ರೆಡಿ ಆಗಿದ್ದೀನಿ. ಮಕ್ಕಳು ರೆಡಿ ಆಗ್ತಿದ್ದಾರೆ. ಅವರು ರೆಡಿ ಆದಮೇಲೆ ಹೊರಡೋಣ ಅಂತ ಅಂದ್ಬಿಟ್ಟು ಅಮ್ಮನ ಮನೆ ಹತ್ರ. ಆಲ್ಮೋಸ್ಟ್ ಆಲ್ ಇವಾಗ ಒಂದು 5 ಗಂಟೆ ಆಗೋಗಿದೆ. 6 ಗಂಟೆಗೇನೋ ಪೂಜೆ ಸ್ಟಾರ್ಟ್ ಆಗುತ್ತೆ ಅಂತ ಹೇಳಿ ಐನೋರು ಹೇಳಿದರು. ನಾನು ಅದೇ ಒಂದು 3 ಗಂಟೆಗೇನೋ ಬಂದಿದ್ದು ಮನೆಗೆ ಬಂದು ಮತ್ತೆ ಹೇಗೇನು ನಾನು ಸ್ನಾನ ಮಾಡಿಕೊಂಡೆ. ಯಾಕಂದರೆ ಬೆಳಿಗ್ಗೆ ಮಾಡ್ಕೊಂಡಿದ್ದೆ, ನನಗೆ ಯಾಕೋ ಅಲ್ಲೆಲ್ಲ ಕೆಲಸ ಮಾಡಿ ಸ್ವಲ್ಪ ಫ್ರೆಶ್ ಅಂತ ಹೇಳಿ ಫೀಲ್ ಆಗ್ತಿರ್ಲಿಲ್ಲ. ಹೇಗೆ ಬಂದು ಸ್ನಾನ ಮಾಡಿಕೊಂಡು ರೆಡಿ ಆಗಿದ್ದು. ಆದರೂ 2 ಅವರ್ಸ್ಗೆ ರೆಡಿ ಆಗಿದ್ದೀನಿ ಬೇಗ. ಮಕ್ಕಳೂ ಅಷ್ಟೇ, ಅವ್ರಿಗೆ ಅವರೇ ಸಿಂಪಲ್ಲಾಗಿ ಮೇಕಪ್ ಮಾಡ್ಕೊತಿದ್ದಾರೆ. ಮತ್ತು ಅವ್ರದ್ದು ಡ್ರೆಸ್ಸು ಅಷ್ಟೇ ನಾನು ಆಲ್ರೆಡಿ ಲಾಸ್ಟ್ ವ್ಲಾಗಲ್ಲಿ ತೋರಿಸಿದ್ದೆ ನಿಮಗೆ, 2 ವ್ಲಾಗ್ಸ್ ಬಿಫೋರ್ ಅನ್ಕೋತೀನಿ, ಸ್ಟಿಚ್ ಮಾಡಿಸಿದ್ದೆಲ್ಲ. ಸೊ ಇವತ್ತು ಅವರು ಆ ಡ್ರೆಸ್ಸಲ್ಲಿ ಯಾವ ರೀತಿ ಕಾಣಿಸ್ತಿದ್ದಾರೆ ಅನ್ನೋದನ್ನು ನಾನು ಸ್ವಲ್ಪ ಆದಷ್ಟು ಕ್ಲಿಪ್ಪಿಂಗ್ಸ್ನ ತೊಗೊಂಡು ನಿಮ್ಮ ಜೊತೆ ಶೇರ್ ಮಾಡ್ಕೋತೀನಿ. ಇನ್ನು ರೆಡಿ ಆಗಿದ್ದಾರೆ ಅನ್ಕೋತೀನಿ. ಹನಿ ಬಂದು ಆಯಿತು ಅಂತ ಹೇಳ್ತಿದ್ದಾಳೆ. ಸರಿ ನಾವು ಹೊರಡೋಣ, ಯಾಕಂದರೆ ಲೇಟ್ ಆಗಿಬಿಡತ್ತೆ. ಅಲ್ಲಿ ಹೋದ್ರೆ ಇನ್ನೂ ಸ್ವಲ್ಪ ಪೂಜೆ ಕೆಲಸಗಳು ಅದು ಇದು ಇದ್ದೇ ಇರುತ್ತೆ ಅಲ್ವಾ. ಅತ್ತಿಗೆ ಅಣ್ಣ ಅವರು ಪಾಪ ನಮಗೋಸ್ಕರ ವೆಯ್ಟ್ ಮಾಡೋದು ಬೇಡ. ಮೇಯ್ನಾಗಿ ನಾವೇ ಇದ್ದು ಎಲ್ಲ ನೋಡ್ಕೊಂಬಿಡ್ಬೇಕು. ಅವ್ರು ಹೇಳೋವರೆಗೂ ಕಾಯಬಾರ್ದು. ಇದು ನಾನು ಯೂಶ್ವಲಿ ಯಾವಾಗಲೂ ಅನ್ಕೋತಾ ಇರ್ತೀನಿ. ಸೊ ಆಗಲೇ ಹೇಳ್ದಂಗೆ ಸ್ಯಾರಿ ಕಾಂಬಿನೇಷನ್ ಯಾವ ರೀತಿ ಇದೆ ಅಂತ ಅಂದ್ಬಿಟ್ಟು ನನಗೆ ತಿಳಿಸಿ. ಮತ್ತು ನಾನು ಝಾನ್ಸಿ ವಾಣಿ 3 ಜನ ಇದೇ ಸೀರೆನ ಕಟ್ ಮಾಡಿಸಿದ್ದೀವಿ. ಬ್ಲೌಸ್ ಕಾಂಬಿನೇಷನ್ಸು ಡಿಫ್ರೆಂಟಾಗಿ ಮಾಡಿಸಿದ್ದೀವಿ. ಸೊ ಇನ್ನು ಅವ್ರದ್ದು ಬ್ಲೌಸಸ್ಸು ನಾನು ಅವ್ರು ಯಾವ ರೀತಿ ರೆಡಿಯಾಗಿರ್ತಾರೆ ಅನ್ನೋದನ್ನು ಸಹ ನಾನು ಶೇರ್ ಮಾಡ್ತೀನಿ. ಸೊ ಯಾರ್ದು ತುಂಬ ಚೆನ್ನಾಗಿದೆ ಕಾಂಬಿನೇಷನ್ ಅಂತ ಹೇಳಿ ತಿಳಿಸಿ. ಯಾಕಂದರೆ ನನಗೆ ನಾವು 3 ಜನ ಒಂದೇ ನನ್ನ ದೃಷ್ಟಿಲಿ. ಯಾರ್ದು ಚೆನ್ನಾಗಿದ್ರೂ ನನಗೆ ಖುಷಿ ಆಗುತ್ತೆ. ಯಾಕಂದರೆ ಆಲ್ಮೋಸ್ಟ್ 3 ಜನ ಒಟ್ಟಿಗೆ ಹೋಗಿ ಶಾಪಿಂಗ್ ಮಾಡಿದ್ವಿ. ಮಾತಾಡಿಕೊಂಡೆ ಒಬ್ಬೊಬ್ಬರು ಒಂದೊಂದು ಕಲರ್ ಅಂತ ಹೇಳಿ ಅಂದ್ಕೊಂಡಿದ್ದು. ಸೊ ಅದನ್ನ ಹೇಳೋದ್ನಲ್ಲ ತಿಳಿಸಿ. ಓಕೆ, ಇನ್ನೂ ಜಾಸ್ತಿ ಟೈಮ್ ವೇಸ್ಟ್ ಮಾಡೋದು ಬೇಡ, ಹೊರಡೋಣ.
ಗೊತ್ತಲೇದಮ್ಮ ನನಗೆ. ಸಿರಿ, ಹಾಯ್ ಸಿರಿ. ಮಕ್ಕಳಿಬ್ಬರದು ಡ್ರೆಸ್ಸಸ್ ಆ್ಯಕ್ಚುಲಿ ನಾನು ಲಾಸ್ಟ್ ಒಂದು ವ್ಲಾಗಲ್ಲೇ ತೋರಿಸಿದ್ದೆ ಸ್ಟಿಚ್ ಆದಾಗ. ಆಮೇಲೆ ಒಂದು ಮಿನಿ ವ್ಲಾಗ್ ಹಾಕ್ದಾಗೂ ಅಷ್ಟೇ ಸುಮಾರು ಜನ ಪಾಸಿಟಿವ್ ಆಗಿ ಕಮೆಂಟನ್ನು ಕೊಟ್ಟಿದ್ದೀರಿ. ಯಾರೋ ಒಬ್ರಿಬ್ರು ಸ್ವಲ್ಪ ಚೆನ್ನಾಗಿಲ್ಲ ಅಂತ ಹೇಳಿರೋದು, ಆದರೆ ಆಲ್ಮೋಸ್ಟ್ ಆಲ್ ಎಲ್ಲರೂ ತುಂಬ ಚೆನ್ನಾಗಿದೆ ಡ್ರೆಸ್ಸಸ್ ಅಂತಲೇ ಹೇಳಿದ್ರಿ. ಮತ್ತು ಇದಕ್ಕೆ ಅವರು ಸಿಲ್ವರ್ ಜ್ಯುವೆಲ್ರಿನ ಮ್ಯಾಚ್ ಮಾಡಿದರು, ಯಾಕಂದರೆ ನೆಕ್ಸ್ಟ್ ಡೇ ಗೋಲ್ಡ್ ಹಾಕೋತಾರಲ್ವ ಅಂದ್ಬಿಟ್ಟು ನಾನು ಹಿಂದಿನ ದಿನಾನು ಗೋಲ್ಡ್ ಬೇಡ ಅಂತ ಹೇಳಿ ಸಿಲ್ವರ್ ಅಂತ ಹೇಳಿದ್ದೆ. ಮ್ಯಾಚ್ ಆಗುತ್ತೋ ಇಲ್ವೋ ಅಂತ ಅಂದ್ಕೊಂಡ್ವಿ, ಬಟ್ ಪರ್ಫೆಕ್ಟಾಗೇ ಇತ್ತು ಸಿಲ್ವರ್ ಜ್ಯುವೆಲ್ರಿ. ಆಮೇಲೆ ಇನ್ನು ನಾವು 3 ಜನ ಒಂದೇ ಥರ ಸೀರೆ ತೊಗೊಂಡಿದ್ವಿ, ಬಟ್ ಬ್ಲೌಸಸ್ಸು ಡಿಫ್ರೆಂಟ್ ಮಾಡಿದ್ವಿ. ನನಗಂತೂ 3 ಜನದ್ದು ಬ್ಲೌಸು ಇಷ್ಟ ಆಯಿತು. ಎಲ್ಲರೂ ತುಂಬ ಚೆನ್ನಾಗಿ ಕಾಣಿಸ್ತಿದ್ವಿ ಅಂತ ಹೇಳಿ ನಾನು ಅನ್ಕೋತೀನಿ. ಸೊ ನಿಮಗೆ ಯಾವ ಥರ ಅನ್ನಿಸ್ತು ಅಂತ ಹೇಳಿ ಕಮೆಂಟಲ್ಲಿ ತಿಳಿಸಿ. ಆಮೇಲೆ ಇನ್ನು ಐನೋರು ಎಲ್ಲ ಬಂದು ಕೆಳಗಡೆ ಎಲ್ಲ ರೆಡಿ ಮಾಡ್ಕೊತಿದ್ರಲ್ವ, ಸರಿ ಪೂಜೆಗೆ ನಾವು ಹೋದ್ವಿ ಅಲ್ಲಿ ನೋಡೋಣ ಅಂತ ಅಂದ್ಬಿಟ್ಟು. ಇನ್ನು ಈ ಸೀರೆ ವಿಚಾರಕ್ಕೆ ಬಂದರೆ ನಾವು ಫಸ್ಟು ರೇಷ್ಮೆ ಸೀರೆ ಒಂದೇ ಥರ ತೊಗೋಬೇಕು ಅಂತ ಹೇಳಿ ಪ್ಲ್ಯಾನ್ ಮಾಡಿದ್ದಿದ್ದು. ಅಂದರೆ ಡೇಲಿ ಹಾಕೋತೀವಿ ಅಲ್ವಾ, ಅದು ಸಿಲ್ಕ್ ಸ್ಯಾರಿ ಒಂದೇ ಥರ ಗೋಲ್ಡನ್ ಕಲರು ಇಲ್ಲ ಸಿಲ್ವರ್ ಕಲರು ತೊಗೊಂಬಿಡೋಣ ಅಂತ ಹೇಳಿ. ಆಮೇಲೆ ಅಮ್ಮ ಅವರೇ ಸೀರೆ ಕೊಡಿಸಿದ್ರು ಅಲ್ವಾ, ಆ ಟೈಮಲ್ಲಿ ನಮಗೆ ನೋಡಿದಾಗ ನಮಗೆ ಬೇಕಾಗಿರೋ ಅಂಥ ಕಲರ್ ನಮಗೆ ಸಿಗಲಿಲ್ಲ. 3 ಜನಕ್ಕೂ ಒಬ್ಬೊಬ್ರಿಗೆ ಒಂದೊಂದು ಕಲರ್ ಇಷ್ಟ ಆಗೋಯ್ತು. ಸರಿ ಬೇಡ, ನಮ್ಗೆ ಯಾವ್ದು ಇಷ್ಟ ಆಗಿದೆ ಅದೇ ತೊಗೊಳ್ಳೋಣ, ನೆಕ್ಸ್ಟ್ ಟೈಮ್ ಯಾವಾಗಾದರೂ ನೋಡೋಣ ಅಂತ ಹೇಳ್ಬಿಟ್ಟು ಸುಮ್ಮನೆ ಆದ್ವಿ. ಇನ್ನು ಅಮ್ಮ ಅವ್ರು ಏನು ಹೇಳಿದ್ರು ಅಂದರೆ, ನಾವು ಯಾವ ಸೀರೆ ಕೊಡಿಸಿರ್ತೀವೋ ನೀವು ಅದನ್ನೇ ಉಟ್ಕೋಬೇಕು ಅಂತ ಹೇಳಿದ್ರು. ಸರಿ ಪಾಪ ಅವ್ರು ಅಷ್ಟು ಪ್ರೀತಿಯಿಂದ ಅಷ್ಟು ದುಡ್ಡು ಕೊಟ್ಟು ಕೊಡಿಸ್ದಾಗ ನಾವು ಅವ್ರ ಮಾತಿಗೆ ನಾವು ರೆಸ್ಪೆಕ್ಟ್ ಮಾಡಬೇಕಲ್ವ ಅಂತ ಹೇಳಿ ನಾವು ಆಯಿತು ಅಂದ್ಬಿಟ್ಟು ಅದನ್ನೇ ಉಟ್ಕೊಳ್ಳೋಕ್ಕೆಲ್ಲ ಪ್ಲ್ಯಾನ್ ಮಾಡ್ಕೊಂಡ್ವಿ. ಹಾಗಾಗಿ ಅಟ್ಲೀಸ್ಟ್ ನೈಟ್ ಆದ್ರೂ ಒಂದೇ ಥರ ಉಟ್ಕೊಳ್ಳೋಣ ಅಂತ ಅಂದ್ಬಿಟ್ಟು ಈ ಥರ ನಾವು ಪ್ಲ್ಯಾನ್ ಮಾಡ್ಕೊಂಡಿದ್ದು. ಬಟ್ ಅಲ್ಲಿ ಅಂದರೆ ಫಂಕ್ಷನಲ್ಲಿ ಬಂದವರೆಲ್ಲ ಸರ್ಪ್ರೈಸ್ ಆಗಿ ಕೇಳ್ತಾ ಇದ್ರು, ಒಂದೇ ಥರ ಉಟ್ಕೊಂಡಿದ್ದೀರಾ, ತುಂಬ ಚೆನ್ನಾಗಿ ಕಾಣಿಸ್ತಾ ಇದ್ದೀರಾ 3 ಜನ ಅಂತ ಹೇಳಿ. ನಮಗೂ ಅದೇ ಒಂಥರ ಖುಷಿ ಇತ್ತು. ಮೇ ಬಿ ಸಿಸ್ಟರ್ಸ್ ಅಂದ್ರೇ ನಾವು ಈ ಥರ ಅಂತ ಹೇಳಿ ಅನ್ಕೋತೀನಿ. ಯಾರ್ಯಾರು ಅಕ್ಕ ತಂಗಿದಿರು ಇದ್ದೀರಾ ಎಲ್ಲರೂ ಒಂದು ನಮ್ಮ ಥರನೇ ಯೋಚನೆ ಮಾಡ್ತೀರಾ ಅಂತ ಹೇಳಿ ಮೇ ಬಿ ಎಲ್ಲರ ಮನೇಲೂ ಆ್ಯಸ್ ಇಟ್ ಈಸ್ ಇರುತ್ತೆ. ಯಾರೋ ಒಬ್ಬೊಬ್ಬರು ಸ್ವಲ್ಪ ಒಪಿನಿಯನ್ ಮ್ಯಾಚ್ ಆಗಲ್ಲ ಅಷ್ಟೇ, ಆದರೆ ಆಲ್ಮೋಸ್ಟ್ ಆಲ್ ಅಕ್ಕ ತಂಗಿದಿರು ಇರೋರೆಲ್ಲ ಒಂದೇ ಥರ ಯೋಚನೆ ಮಾಡ್ತಾರೆ ಅಂತ ಹೇಳಿ ನಾನು ಅನ್ಕೋತೀನಿ. ಪರಿವಾರ ದೇವತಾಭ್ಯೋ ನಮಃ ಪಂಚಮಹಾನೈವೇದ್ಯಂ ಮಂತ್ರ ಪುಷ್ಪಾಂಜಲಿ ಆಮೇಲೆ ಸಾಧ್ಯ ಅಂದ್ರೆ ಒಂದು 4 ಕಡೆಗೆ ಆ ಕಡೆಗೆ ಈ ಕಡೆಗೆಲ್ಲ ಇಟ್ಬಿಡಿ. ಆಮೇಲೆ ನೀವು ಅವ್ರಿಗೆ ಓಂ ಭೂರ್ಭುವಸ್ವರೋ ಮಗ್ನಿಷ್ಠಾಪಯಾಮಿ ಶೋಭನಾರ್ಥೇ ಕ್ಷೇಮಾಯ నీకోసమే నలుగురు వెయిట్ చేస్తాను. ఏం కాదు చాలు చాలు ಸರಿ ರಾ, ನಾನು ಜಾಗ పెట్టಲ್ಲ, ಇನ್ನೇನು పెట్టಲ್ಲ. ನೋಡಿ ಅವರಿಗೆಲ್ಲ ಅರಿಶಿನ ಕುಂಕುಮ ಹಚ್ಚಿ ಹೂವು ಮುಡಿಸ್ಬೇಕಾಗಿ ಅದು ಧೂಪ ಮಾಡಿ లేదు కరెక్ట్గా ఉంది. ಎಲ್ಲ ಕೈ ಅಲ್ಲೇ ಬಿಡಿ ಹಾಕಿ ಅಲ್ಲೇ ಹಾಕ ಅರಿಶಿನ ಹಚ್ಚಿ ಕುಂಕುಮ ಇಟ್ಟು येनो धमन्या प्रज्वालिन्यान् प्राणानायम्या प्राणानायम्या ಸೈಡ್ ಇಂದ ತಗೊಂಡು ಮುಂದೆ ಹೋಗ್ಬೇಕು, ಈ ಕಡೆ ಬಂದು
హలో నేను వస్తా అన్న ఇక్కడే ఉన్నాడు పిలుచుకొని వస్తాను ఓం ప్రణవస్యా పరబ్రహ్మ ఋషిः దేవి గాయత్రీ నవరాత్మా దేవతా ప్రాణాయామే ఓం భూం భువా ఓం భువా ఓం మహా ఓం జనా ఓం తపా ఓం సత్యం శుక్లాంబరధరం విష్ణుం శశివర్ణం చతుర్భుజం ప్రసన్నవదనం ధ్యాయే సర్వవిఘ్నోపశాంతయే గస్తే శ్రీపూర్వోచ్చరదే ఏవం గుణవిశేషణ విశిష్టాయాం శోభాతీతో ಘಟ್ಟಾಗೋತ್ರೋತ್ಪನ್ನ ನಿಮ್ದು ನಕ್ಷತ್ರ ರಾಶಿ ಅಶ್ವಿನಿ ನಕ್ಷತ್ರ ಅಶ್ವಿನಿ ನಕ್ಷತ್ರ ಮೇಷ ರಾಶಿ ಜಾತಸ್ಯ ಹೆಸರು ಚೇತನ್ ಕುಮಾರ್ ಚೇತನ್ ಕುಮಾರ್ ನಾಮಧೇಯಸ್ಯ ಭವ್ಯಶ್ರೀ ಭವ್ಯಶ್ರೀ ನಾಮ್ಯಾಃ ಮೂಲ ನಕ್ಷತ್ರ ಮೂಲ ನಕ್ಷತ್ರೆ ಧನುರ್ರಾಶಿ ಜಾತಾಯಾಃ ಶುಭ ಏಕಾದಶ ಸ್ಥಾನಫಲಾವಾಪ್ತ್ಯರ್ಥಂ ಹಂಗೆ ಕೆಲವೊಂದು ನಾನು ರಾ ವಾಯ್ಸಸ್ನ ಹಾಕಿದ್ದೀನಿ ಚೆನ್ನಾಗಿರತ್ತೆ ಅಂತ ಹೇಳಿ. ಸೊ ಆ್ಯಸ್ ಯೂಶುವಲ್ ನನ್ನ ರೆಗ್ಯುಲರ್ ವ್ಯೂವರ್ಸ್ಗೆ ಗೊತ್ತಿರತ್ತೆ ನಾವು ತೆಲುಗು ಮಾತಾಡೋದು ಮನೇಲಿ ಅಂದ್ಬಿಟ್ಟು. ಇನ್ನು ನಾನಲ್ಲಿ ಶೂಟ್ ಮಾಡ್ತಿರ್ತೀನಿ ಅಂತ ಅಂದ್ಬಿಟ್ಟು ಅವರೆಲ್ಲ ನಾರ್ಮಲಾಗಿ ನಾವು ಮನೇಲಿ ಯಾವ ಲ್ಯಾಂಗ್ವೇಜ್ ಮಾಡ್ತಿರ್ತೀವೋ ಯೂಶ್ವಲಿ ಅದೇ ಅಲ್ವಾ ಬಂದ್ಬಿಡತ್ತೆ. ಇವಳು ಶೂಟ್ ಮಾಡ್ತಿದ್ದಾರೆ ಅಂದ್ಬಿಟ್ಟು ಸಡನ್ನಾಗಿ ಯಾರೂ ಅಲ್ಲಿ ಕನ್ನಡ ಮಾತಾಡೋದಿಲ್ಲ. ಬಟ್ ಕೆಲವರು ನಾವು ಕನ್ನಡದಲ್ಲೇ ಮಾತಾಡ್ಕೊತೀವಿ. ಆದರೆ ಆಲ್ಮೋಸ್ಟ್ ಆಲ್ ಮನೆ ಒಳಗಡೆ ಇದ್ರೆ ನಾವು ತೆಲುಗುನೇ ಮಾತಾಡೋದು. ಇನ್ನು ಫ್ಯಾಮಿಲೀಸ್ ಅಂದರೆ ಯೂಶ್ವಲಿ ಮದರ್ ಟಂಗ್ಸೇ ಮಾತಾಡ್ತಾರೆ ಅಂತ ಹೇಳಿ ನಾನು ಅನ್ಕೋತೀನಿ. ಆಮೇಲೆ ನೀವು ಕನ್ನಡನೇ ಮಾತಾಡಿ ತೆಲುಗು ಮಾತಾಡಬೇಡಿ ಅಂದರೆ ನನಗೆ ಕೆಲವೊಂದು ಕಮೆಂಟ್ಸ್ ಆ ರೀತಿ ಬರುತ್ತೆ. ಖಂಡಿತ ನನಗೆ ಕನ್ನಡ ಅಂದರೆ ತುಂಬಾ ಅಭಿಮಾನ ಇದೆ, ತುಂಬಾ ಇಷ್ಟ. ಹಂಗಾಗಿನೇ ನಾನು ಕನ್ನಡದಲ್ಲಿ ವ್ಲಾಗ್ಸ್ ಮಾಡ್ತಿರೋದು. ಆದರೆ ಮದರ್ ಟಂಗ್ ಅನ್ನೋದು ಯಾವ ಥರ ಬರುತ್ತೆ ಅಂದರೆ ನಾವು ಮನೆಯಲ್ಲಿದ್ದಾಗ ನಾವು ಅದೇ ಭಾಷೆನ ಬಳಸ್ತೀವಿ. ಸೊ ಇಲ್ಲಿ ಎಲ್ಲರೂ ಅವಳು ವಿಡಿಯೋ ಮಾಡ್ತಿದ್ದಾಳೆ ಅಂತ ಅಂದ್ಬಿಟ್ಟು ಆ್ಯಕ್ಟ್ ಮಾಡೋಕ್ಕಂತೂ ಆಗೋದಿಲ್ಲ. ಯಾಕಂದರೆ ಇದು ಯಾವುದೇ ಒಂದು ಸೀರಿಯಲ್ಲೋ ಮೂವಿನೋ ಅಲ್ಲ, ಆ್ಯಸ್ ಯೂಶುವಲ್ ನಮ್ಮ ಲೈಫ್ ಆಗಿರತ್ತೆ ಅಲ್ವಾ. ಸೊ ಹಾಗಾಗಿ ಇಲ್ಲಿ ಅಲ್ಲಲ್ಲಿ ತೆಲುಗು ಲ್ಯಾಂಗ್ವೇಜ್ ನೀವು ಕೇಳಿಸ್ಕೊತಾ ಇರ್ತೀರಾ. ಸೊ ಇನ್ನು ನಾರ್ಮಲಿ ಎಲ್ಲರ ಮನೇಲೂ ಯಾವ ರೀತಿ ಗೃಹ ಪ್ರವೇಶದ ಹಿಂದಿನ ದಿನ ಪೂಜೆಗಳಾಗತ್ತೆ ಅದೇ ಥರನೇ ಮಾಡ್ತಾ ಇದ್ರು. ಕೆಲವೊಂದು ಹೋಮ ಎಲ್ಲ ಮಾಡಿಸಿದ್ರು ನೈಟಲ್ಲಿ. ಸೊ ಎಲ್ಲ ಒಂಥರ ತುಂಬ ಚೆನ್ನಾಗಿ ಆಯಿತು ಅಂತಲೇ ಹೇಳ್ಬೋದು. ಇನ್ನು ನಾವು ಒಂದು ಸ್ವಲ್ಪ ಹೊತ್ತು ಅಲ್ಲಿ ಹೋಮದ ಹತ್ರ ಕೂತಿದ್ರೆ ಇನ್ನೊಂದು ಸ್ವಲ್ಪ ಹೊತ್ತು ಫೋಟೋಗ್ರಾಫರ್ ಗೊತ್ತಲ್ವ, ಅವರು ಬನ್ನಿ ಫೋಟೋಸ್ ಆಮೇಲೆ ತೊಗೊಳಕ್ಕಾಗುತ್ತೋ ಇಲ್ವೋ ಇವಾಗ ತೊಗೊಂಡ್ಬಿಡೋಣ ಅಂತ ಹೇಳಿ ಮಿಡಲಲ್ಲಿ ನಮ್ಮನ್ನು ಕರೆದು ಕೆಲವು ಫೋಟೋಸನ್ನೆಲ್ಲ ತೊಗೋತಾ ಇದ್ರು. ಆಮೇಲೆ ನಾವು ಅವರೆಷ್ಟೇ ಫೋಟೋಗ್ರಾಫರು ಅವ್ರ ಕ್ಯಾಮ್ರಾದಲ್ಲಿ ಫೋಟೋಸ್ ತೆಗೆದ್ರೂ ನಮಗೆ ಇರುತ್ತಲ್ಲ ನಮ್ಮ ಮೊಬೈಲ್ಸಲ್ಲಿ ತೊಗೋಬೇಕು ಅಂತ ಹೇಳಿ. ಸೊ ಹಂಗೆ ನಾವು ತೊಗೊತಾ ಇದ್ವಿ ಒಂದು ಕಡೆ. ಮತ್ತು ಮಕ್ಕಳೆಲ್ಲ ಮೇಲ್ಗಡೆ ಹೋಗಿ ಅವರೆಲ್ಲ ಒಂದು ಸೈಡು ಫೋಟೋಸ್ ಎಲ್ಲ ತೊಗೋತಾ ಇದ್ರು. ಇನ್ನು ಈ ಫಂಕ್ಷನ್ಸ್ ಟೈಮಲ್ಲಿ ನಿಜವಾಗ್ಲೂ ನಮ್ಮನ್ನು ನೋಡ್ಕೊಳ್ಳೋದಕ್ಕಿಂತ ಮಕ್ಕಳನ್ನ ನೋಡೋದು ಇದೆ ಅಲ್ವಾ, ಅದು ತುಂಬ ಚೆನ್ನಾಗಿರತ್ತೆ. ನನಗೆ ತುಂಬ ಇಷ್ಟ ಪರ್ಸ್ನಲಿ. ಒಬ್ಬೊಬ್ರದ್ದು ಡ್ರೆಸ್ಸಸ್ಸು ಒಂಥರ ಡಿಫ್ರೆಂಟ್ ಆಗಿರತ್ತೆ. ಇನ್ನು ನೀವು ಈ ವಿಡಿಯೋದಲ್ಲಿ ಗಮನಿಸಿ ನೋಡಿದ್ರೆ ನಮ್ಮ ಝಾನ್ಸಿ ಚಿಕ್ಕ ಮಗಳು ಮತ್ತು ನಮ್ಮ ಹನಿದು ಡ್ರೆಸ್ ಸೇಮ್ ಅಂದರೆ ಸೀರೆ ಇಬ್ಬರು ಒಂದೇ ಥರ ತೊಗೊಂಡ್ವಿ, ಕಲರ್ ಬೇರೆ ಬೇರೆ ತೊಗೊಂಡಿದ್ವಿ ಅಷ್ಟೇ. ಸೊ ಸ್ಟಿಚಿಂಗು ಅಷ್ಟೇ ಹೆಚ್ಚು ಕಮ್ಮಿ ಸ್ವಲ್ಪ ಒಂದೇ ಥರನೇ ಸ್ಟಿಚ್ ಮಾಡಿಸಿದ್ದೀವಿ. ಯಾಕಂದರೆ ನಮ್ಗೆ ಆ ಪ್ಯಾಟರ್ನ್ ತುಂಬಾ ಇಷ್ಟ ಆಗಿತ್ತು. ಅದನ್ನು ನಾವು ಮಕ್ಕಳಿಗೆ ತೋರಿಸಿದಾಗ ಎಲ್ಲರೂ ಅದನ್ನೇ ಇಷ್ಟಪಟ್ಟರು. ಇಲ್ಲ ನಮಗೂ ಇದೇ ಬೇಕು ಅಂತ ಹೇಳಿ ಸುಮ್ಮನೆ ಅವ್ರು ಮೂಡ್ ಆಫ್ ಮಾಡೋದು ಬೇಡ, ಪರವಾಗಿಲ್ಲ ಅಂತ ಹೇಳಿ ನಾವು ಆಲ್ಮೋಸ್ಟ್ ಆಲ್ ಒಂದೇ ಥರನೇ ಸ್ಟಿಚ್ ಮಾಡಿಸಿದ್ವಿ. ಪೂಜೆ ಎಲ್ಲ ಆದಮೇಲೆ ಊಟಕ್ಕೆ ಅಂತ ಹೇಳಿ ಹೋದ್ವಿ. ಸರಿ, ಆಮೇಲೆ ಊಟ ಎಲ್ಲ ಮುಗಿಸ್ಕೊಂಡು ಬಂದ್ವಿ. ಅಂದರೆ ನನಗಿಲ್ಲಿ ಏನಾಯಿತು ಅಂದರೆ, ನಾನು ಲಾಸ್ಟ್ ವ್ಲಾಗಲ್ಲೇ ಹೇಳಿದ್ದೆ ನನಗೆ ಕರೆಕ್ಟಾಗಿ ಅಲ್ಲಿ ಶೂಟ್ ಮಾಡ್ಕೊಳಕ್ಕಾಗುತ್ತೋ ಇಲ್ವೋ ಅಂತ ಹೇಳಿ. ಅಂದರೆ ಪಾಪ ಹನಿ ಇದ್ದಿದ್ದಕ್ಕೆ ನನಗೆ ಎಷ್ಟೋ ಪರವಾಗಿಲ್ಲ ಒಂದು ಅಷ್ಟು ಶೂಟ್ ಮಾಡಿ ಕೊಟ್ಲು. ಅವಳೊಬ್ಳೆ ನನಗೆ ಸ್ವಲ್ಪ ಶೂಟ್ ಮಾಡೋದಾಗಲಿ ಹೆಲ್ಪ್ ಮಾಡೋದು. ಇನ್ನು ನಮ್ಮ ಮನೆಯವರಾಗಲಿ ಪಾವನಿಗಾಗಲಿ ಅದು ಸ್ವಲ್ಪ ಅಷ್ಟೊಂದು ಅವ್ರು ಇಂಟ್ರೆಸ್ಟ್ ಕೊಡೋದಿಲ್ಲ. ಅಂದರೆ ಪಾವನಿ ಪಾಪ ಮಾಡಿಕೊಡೋದಿಲ್ಲ ಅಂತ ಏನೂ ಇಲ್ಲ, ನಾನು ಅವಳಿಗೆ
ಕೇಳ್ತಾ ಇರಬೇಕು, ಪಾವನಿ ಒಂಚೂರು ಶೂಟ್ ಮಾಡ್ಕೊಡಮ್ಮ ಅಂತ ಅಂದ್ಬಿಟ್ಟು. ಆದರೆ ಅನಿ ಹಂಗಲ್ಲ, ಅವಳೇ ತಿಳ್ಕೊಂಡು ಅಮ್ಮ ಮಾಡ್ಕೊಡ್ಬೇಕಾ ಕೊಡಿ ಫೋನ್ ಅಂತ ಅಂದ್ಬಿಟ್ಟು ಮಾಡ್ಕೊಡ್ತಾಳೆ. ಇನ್ನು ನಾನು ಮನೆಯಲ್ಲಿ ಯಾರಿಗೇ ಆಗಲಿ ಈ ವಿಚಾರಕ್ಕೆ ಫೋರ್ಸ್ ಮಾಡೋದಕ್ಕೆ ಹೋಗೋದಿಲ್ಲ. ಅಲ್ಲಿ ಯಾರಾದರೂ ಇದ್ರೆ ಕೇಳ್ತೀನಿ ಶೂಟ್ ಮಾಡ್ಕೊಡ್ತೀರಾ ಅಂದ್ಬಿಟ್ಟು ಒಂದು ಕೊಡ್ತೀನಿ, ಇಲ್ಲ ನನಗೆ ಎಷ್ಟಾಗುತ್ತೋ ಅಷ್ಟು ನಾನು ಮಾಡ್ಕೊತಾ ಇರ್ತೀನಿ. ಸೊ ಹಾಗಾಗಿ ಸ್ವಲ್ಪನೇ ಇಲ್ಲಿ ಶೂಟ್ ಮಾಡ್ಕೊಂಡಿದ್ದೀನಿ. ಇನ್ನು ಊಟ ಎಲ್ಲ ಮುಗಿಸ್ಕೊಂಡು ಬಂದ ಮೇಲೆ ನಾವು ರಿಟರ್ನ್ ಗಿಫ್ಟ್ಸ್ ಅಂತ ಅಂದ್ಬಿಟ್ಟು ಏನು ತೊಗೊಂಡು ಬಂದಿದ್ವಿ ಅಲ್ವಾ, ಅದನ್ನೆಲ್ಲ ಪ್ಯಾಕ್ ಮಾಡಿ ಇಟ್ಬಿಡೋಣ ಅಂತ ಹೇಳಿ ಮಾಡ್ತಿದ್ವಿ. ಏನಕ್ಕೆ ನಾವು ಅವತ್ತಿನ ದಿನ ಪ್ಯಾಕ್ ಮಾಡ್ತಿದ್ವಿ ಅಂದರೆ, ಈಗ ಬಾಳೆಹಣ್ಣು ಎಲ್ಲ ನಾವು ಹಾಕಿದ್ದೀವಿ ಅಂದರೆ ಮುಂಚೆನೇ ಪ್ಯಾಕ್ ಮಾಡಿದ್ರೆ ಹಾಳಾಗ್ಬಿಡತ್ತೆ ಅಂದ್ಬಿಟ್ಟು, ಹೆಂಗೂ ಎಲ್ಲರೂ ಇರ್ತೀವಿ ಅಲ್ವಾ, ಒಂದೊಂದು ಕೈ ಹಾಕಿದ್ರೆ ಬೇಗ ಮುಗ್ದೋಗ್ಬಿಡತ್ತೆ. ಸೊ ಪೂಜೆ ದಿನಾನೇ ನಾವು ಊಟ ಎಲ್ಲ ಮುಗಿಸ್ಕೊಂಡು ಬಂದು ಈ ಕೆಲಸ ಮಾಡಬೇಕು ಅಂತ ಹೇಳಿ ನಾವು ಫಸ್ಟೇ ಪ್ಲ್ಯಾನ್ ಮಾಡಿ ಇಟ್ಕೊಂಡಿದ್ವಿ. ಹಾಗಾಗಿ ಅವತ್ತು ನಾವು ಅದನ್ನು ಪ್ಯಾಕಿಂಗ್ ಎಲ್ಲ ಮಾಡ್ತಾ ಇದ್ವಿ. ಇನ್ನು ನನಗೆ ಈ ರಿಟರ್ನ್ ಗಿಫ್ಟ್ಸ್ ತಂದಾಗ್ಲೂ ಸುಮಾರು ಜನ ಕೇಳ್ತಾ ಇದ್ರಿ, ಏನು ತೊಗೊಂಡು ಬಂದ್ರಿ ರಿಟರ್ನ್ ಗಿಫ್ಟ್ಸು, ನೀವು ತೋರಿಸೇ ಇಲ್ಲ ಅಂದ್ಬಿಟ್ಟು. ಯಾಕಂದರೆ ಅವತ್ತು ನಾವು ರಿಟರ್ನ್ ಗಿಫ್ಟ್ಸನ್ನು ತೊಗೊಂಡು ಬರಲಿಲ್ಲ ಮನೆಗೆ, ನಾನು ಆ ಬ್ಲಾಗಲ್ಲೇ ಹೇಳಿದ್ದೀನಿ. ಜಸ್ಟ್ ಅಮೌಂಟ್ನ ಪೇ ಮಾಡಿಬಿಟ್ಟು ಬಂದುಬಿಟ್ವಿ. ಅವರು ನೆಕ್ಸ್ಟ್ 2 days ಆದಮೇಲೆ ಆಟೋದಲ್ಲಿ ಮನೆಗೇ ಹಾಕಿ ಕಳಿಸಿದ್ರು. ಯಾಕಂದರೆ ಅದು ಲಗೇಜ್ ಜಾಸ್ತಿ ಇರುತ್ತೆ, ನೀವು ತೊಗೊಂಡೋಗೋಕ್ಕಾಗಲ್ಲ ಅಂದ್ಬಿಟ್ಟು. ಇದು ಒಂಥರ ಬುಟ್ಟಿ ಥರ ಇದೆ, ನೀವು ಈ ವಿಡಿಯೋದಲ್ಲಿ ಗಮನಿಸಿ ನೋಡಿದ್ರೆ ತುಂಬ ಚೆನ್ನಾಗಿದೆ. ಅದರಲ್ಲಿ ನಾವು ಬೇಕಾದರೆ ಫ್ರೂಟ್ಸ್ ಏನಾದರೂ ಇಟ್ಕೊಬೋದು, ಡೈನಿಂಗ್ ಟೇಬಲ್ ಏನಾದರೂ ಇದ್ದರೆ. ಇಲ್ಲಾಂದರೆ ಅಡುಗೆ ಮನೆಯಲ್ಲಿಯೂ ಅಷ್ಟೇ ನಾವು ಯಾವುದಾದ್ರೂ ಒಂದು ಶೋ ಪೀಸ್ ಥರನೂ ಇದನ್ನು ಯೂಸ್ ಮಾಡ್ಕೋಬೋದು. ಮತ್ತು ದೇವಸ್ಥಾನಕ್ಕೆ ಏನಾದರೂ ಒಂದು ವೇಳೆ ಹೋಗಿದ್ದೀವಿ ಅಂದರೆ ಹೂ ಬುಟ್ಟಿ ಥರ ಅನ್ನಿಸ್ತಿದೆ. ಮೆಟಲ್ ಪ್ರಾಡಕ್ಟ್ ಆ್ಯಕ್ಚುಲಿ ಇದು. ಒಂದು ಪೀಸ್ಗೆ ನಮಗೆ ಅವರು 100 ರೂಪಾಯಿನ ಹಾಕ್ಕೊಟ್ರು. ಅವ್ರು ಹೇಳಿದ್ದು 160 ರೂಪಾಯಿನೋ ಹೇಳಿದ್ರು. ನಾವು 80 ರೂಪೀಸಿಂದ ಕೇಳಿ ಫೈನಲ್ ಆಗಿ 100 ರೂಪಾಯಿ ಹಾಕ್ಕೊಟ್ರು. ಬಟ್ ಇದು ಕಾಸ್ಟ್ಲಿನ ಕಡಿಮೆನ ನನಗೆ ಗೊತ್ತಾಗಲಿಲ್ಲ. ಆದರೆ ನನಗೆ ಜಾನ್ಸಿಗೆ ಮತ್ತು ಅತ್ತಿಗೆಗೆ 3 ಜನಕ್ಕೂ ಇಷ್ಟ ಆಗೋಯ್ತು ಅಂತ ಇದನ್ನು ಸೆಲೆಕ್ಟ್ ಮಾಡ್ಕೊಂಡ್ವಿ ನಾವು. ಸೊ ಇನ್ನು ಇದು ಪ್ಯಾಕಿಂಗ್ ಎಲ್ಲ ಆದಮೇಲೆ ನನಗೆ ಮತ್ತೆ ಅಗೇನ್ ಶೂಟ್ ಮಾಡ್ಕೊಳಕ್ಕಾಗಲಿಲ್ಲ, ಅಲ್ಲಿ ಕೆಲಸಗಳಿತ್ತು. ಹಾಗಾಗಿ ಇನ್ನು ಈ ವ್ಲಾಗ್ನ ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೀನಿ. ಐ ಹೋಪ್ ನಿಮಗೆ ಇಷ್ಟ ಆಗಿರುತ್ತೆ ಅನ್ಕೋತೀನಿ. ಇಷ್ಟ ಆಗಿದ್ರೆ ಪ್ಲೀಸ್ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ಹಾಗೆ ಸಬ್ಸ್ಕ್ರೈಬ್ ಮಾಡ್ದಿರಾ ನೋಡ್ತಿದ್ರೆ ಸಬ್ಸ್ಕ್ರೈಬ್ ಮಾಡಿಕೊಂಡು ನೋಡಿ ಅಂತ ಹೇಳ್ತಾ ಮತ್ತೊಂದು ವ್ಲಾಗಲ್ಲಿ ಭೇಟಿ ಆಗ್ತೀನಿ. ಅಲ್ಲಿವರೆಗೂ ಬಾಯ್, ಸಿ ಯು.